ವೆಜ್ ಥಾಲಿ ಮಾಡಿದ್ದೆ. ತುಂಬ ಸಿಂಪಲ್ಲಾಗಿ ಹಾಗೂ ತುಂಬ ಟೇಸ್ಟಿಯಾಗಿ. ಇವತ್ತು ಚಿಕನ್ ಸಾರು ಮತ್ತು ಕಬಾಬು, ನೀರು ದೋಸೆ, ಅನ್ನ ಇವೆಲ್ಲ ಮಾಡಿದ್ದೆ. ನೋಡಿ ಇಷ್ಟು ಬಗೆಯ ಐಟಮ್ಗಳು ಮಾಡಿದ್ದೆ. ನೀರು ದೋಸೆ ವೀಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಬನ್ನಿ ಸಿಂಪಲಾಗಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾನು ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ ಇಲ್ಲಿ ಫಸ್ಟು ಒಂದು ಅರ್ಧ ಕೆಜಿಯಷ್ಟು ಕಬಾಬ್ ತೊಗೊಂಡಿದ್ದೀನಿ. 2 ಲೆಗ್ ಪೀಸ್ ಇದೆ. ಇದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ, ಹಾಗೂ ಖಾರಕ್ಕೆ ತಕ್ಕನಾಗೆ ಇಲ್ಲಿ ಖಾರದ ಪುಡಿನ ಹಾಕ್ತಾಯಿದ್ದೀನಿ, ಹಾಗೂ 2 ಚಮಚದಷ್ಟು ಇಲ್ಲಿ ಕಬಾಬ್ ಪೌಡ್ರು ಯಾವ ಥರ ಹಾಕ್ಕೊಳ್ಳಿ, ಮನೇಲಿ ಮಾಡಿದ್ದಾದರೂ ಅಥವಾ ಅಂಗಡಿಯಲ್ಲಾದರೂ. ಜೊತೆಗೆ 1 ಚಮಚದಷ್ಟು ಇಲ್ಲಿ ಕಾರ್ನ್ಫ್ಲವರ್ನ ಹಾಕ್ತಾಯಿದ್ದೀನಿ, ಕೋಟಿಂಗ್ ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಇಲ್ಲಿ ಸ್ವಲ್ಪ ಮೊಸರು, 1 2ರಿಂದ 3 ಚಮಚದಷ್ಟು ಮೊಸರನ್ನ ಹಾಕ್ಕೊಳ್ಳಿ. ಜಾಸ್ತಿ ಹುಳಿ ಇದ್ದರೆ 2 ಚಮಚ ಸಾಕು, ಮೀಡಿಯಮ್ ಹುಳಿ ಇದೆ ಅಂದರೆ 3 ಚಮಚ ಹಾಕ್ಕೊಳ್ಳಿ. ನಂತರದಲ್ಲಿ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೂ ಸ್ವಲ್ಪ ಸೋಯಾ ಸಾಸ್ನ ಹಾಕ್ತಾಯಿದ್ದೀನಿ. ಸೋಯಾ ಸಾಸ್ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ. ಅರ್ಧ ಚಮಚದಷ್ಟು ಸೋಯಾ ಸಾಸು, 2 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟನ್ನು ಹಾಕಿಬಿಟ್ಟು ಜೊತೆಗೆ ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ಕಬಾಬ್ ಪೌಡ್ರಿಗೆ ಉಪ್ಪಿರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕಿ ಮತ್ತು ಒಂದೇ ಒಂದು ಮೊಟ್ಟೆನ ಹಾಕ್ತಾಯಿದ್ದೀನಿ. ಅರ್ಧ ಕೆಜಿಗೆ 1 ಸಾಕು, ಜಾಸ್ತಿ ಹಾಕಿದ್ರೆ ತುಂಬ ಓವರ್ ಅನಿಸುತ್ತೆ. ನೋಡಿ, 1 ಮೊಟ್ಟೆನ ಹಾಕಿಬಿಟ್ಟು ಈಗ ಕೈಯಲ್ಲೇ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಂದು ಚಿಕನ್ ಪೀಸ್ಗೂ ಚೆನ್ನಾಗಿ ಎಲ್ಲ ಮಸಾಲೆಗಳು ಹಾಕಬೇಕು. ಇದನ್ನು ನಾನು ಈ ಥರ ಕೋಟಿಂಗ್ ಮಾಡಿ ಒಂದು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಯಾಕಂದರೆ ಇದು ಕೋಟಿಂಗ್ ಮಾಡಿಟ್ರೆ ನಂತರದಲ್ಲಿ ನಾವು ಚಿಕನ್ ಸಾಂಬಾರನ್ನ ಮಾಡ್ಕೊಳಕ್ಕೆ ಬರುತ್ತೆ, ಚಿಕನ್ ಸಾರು ಮಾಡ್ಕೊಳಕ್ಕೆ ಬರುತ್ತೆ. ಅದಂತೂ ಚೆನ್ನಾಗಿ ಮ್ಯಾರಿನೇಟ್ ಕೂಡ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೈಯಿಂದನೇ ಈ ರೀತಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿದ್ದೀನಿ. ಇದನ್ನು ಅರ್ಧ ಗಂಟೆ ನಾನು ಫ್ರಿಜ್ಜಲ್ಲಿ ಇಡ್ತೀನಿ. ಮುಚ್ಚಳ ಮುಚ್ಚಿ ಫ್ರಿಜ್ಜಲ್ಲಿ ಇಡೋಣ. ಈಗ ಚಿಕನ್ ಸಾರನ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಇದಕ್ಕೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ನಂತರ ಈರುಳ್ಳಿ ಸ್ವಲ್ಪ ಫ್ರೈ ಆಗಲಿ, ಜಾಸ್ತಿ ಫ್ರೈ ಅಂತಿಲ್ಲ, ಸ್ವಲ್ಪ ಅಷ್ಟೇ ಸಾಕು. ನಂತರ ಇಲ್ಲಿ ಅರ್ಧ ಕೆಜಿಯಷ್ಟು ಚಿಕನ್ನ ಹಾಕ್ತಾಯಿದ್ದೀನಿ. ಟೋಟಲ್ 1 ಕೆಜಿ ನಾನು ಚಿಕನ್ ತಂದಿದ್ದೆ. ಇಲ್ಲಿ ಅರ್ಧ ಕೆಜಿ ಕಬಾಬು, ಅರ್ಧ ಕೆಜಿ ಸಾರು ಮಾಡ್ತಾಯಿದ್ದೀನಿ. ನೋಡಿ, ಹಾಕಿದ ಕೂಡಲೇ ತಿರುಗ್ಸೋಕ್ಕೆ ಬರೋದಿಲ್ಲ, ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ನಂತರ ಜೊತೆಗೆ ಇದಕ್ಕೆ ಸ್ವಲ್ಪ ನಾನು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅರಿಶಿನ ಪೌಡ್ರು ಇವಾಗೆ ಹಾಕೋದ್ರಿಂದ. ನಂತರ ಸ್ವಲ್ಪ ಇಲ್ಲಿ ಖಾರದ ಪುಡಿ ಕೂಡ ಇವಾಗ ಹಾಕ್ತಾಯಿದ್ದೀನಿ, ಚೆನ್ನಾಗಿ ಹೀರ್ಕೊಳ್ಳುತ್ತೆ. ನಂತರ 2 ಚಮಚದಷ್ಟು ಖಾರದ ಪುಡಿನ ಹಾಕಿದ್ದೀನಿ. ಹಾಗೆ 1 ಚಮಚದಷ್ಟು ಕೋರಿಯಾಂಡರ್ ಅಂದರೆ ಕೊತ್ತಂಬರಿ ಬೀಜನ ಪೌಡ್ರ್ ಹಾಕಿ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಕೂಡ ಹಾಕಬೇಕಾಗುತ್ತೆ, ಇವಾಗೆ ಹಾಕ್ಕೊಳ್ಳಿ, ನಂತರದಲ್ಲಿ ಕೂಡ ಹಾಕಿ. ಅಂದರೆ ಮುಚ್ಚಳ ಮುಚ್ಚೋಕ್ಕಿಂತ ಮುಂಚೆನೇ ಉಪ್ಪನ್ನ ಹಾಕಬೇಕಾಗುತ್ತೆ. ನೋಡಿ, ಇವಾಗ ಚೆನ್ನಾಗಿ ತಳ ಬಿಟ್ಕೊಂಡ್ಬರುತ್ತೆ. ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ನಿಸ್ಬೋದು, ನಂತರದಲ್ಲಿ ಚಿಕನ್ ಕೂಡ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನ ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ನೀರು ಬೇಡ, ಚಿಕನ್ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ನೀರನ್ನು ಹಾಕಿ ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಾದಮೇಲೆ ಇದನ್ನು ಮುಚ್ಚಳ ಮುಚ್ಚಿ 2 ವಿಸಲ್ನ ಕೂಗಿಸ್ಕೋಬೇಕಾಗುತ್ತೆ. 2 ವಿಸಲ್ ಸಾಕು. ನಂತರದಲ್ಲಿ ಮಸಾಲೆ ಹಾಕಿ ಮತ್ತೊಂದು ವಿಸಲ್ ಕೂಗಿಸ್ಕೋಬೇಕಾಗುತ್ತೆ. ಅದರಿಂದ ನೋಡಿ, ಮುಚ್ಚಳ ಮುಚ್ಚಿದ್ದೀನಿ, 2 ವಿಸಲ್ ಕೂಗಿಸೋಣ. ಈಗ ಮಸಾಲೆಗೆ ನಾನು ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಪ್ಯಾನಿಗೆ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇಲ್ಲೇನು ಹಾಕ್ತಿದ್ದೀನಿ, ಚಕ್ಕೆ, ಲವಂಗ, ಚಕ್ಕೆಯಲ್ಲಿ ಪುಡಿ ಇರುವಂಥದ್ದು. ನಂತರ ಅರ್ಧ ಚಮಚದಷ್ಟು ಸೋಂಪು, ಒಂದು 15ರಿಂದ 20 ಬೆಳ್ಳುಳ್ಳಿ ಸುಳುಗಳು ಹಾಗೂ ಶುಂಠಿ. ಬೆಳ್ಳುಳ್ಳಿ ಸಣ್ಣ ಬೆಳ್ಳುಳ್ಳಿ ಅದರಿಂದ ಸ್ವಲ್ಪ ಜಾಸ್ತಿ ಕಾಣ್ಬೋದು, ದೊಡ್ಡ ಬೆಳ್ಳುಳ್ಳಿ ಆದರೆ ಒಂದು 8ರಿಂದ 10 ಹಾಕ್ಕೊಳ್ಳಿ ಸಾಕು. ನಂತರ ಶುಂಠಿ ಒಂದು ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು. ನಂತರ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ. ಹಾಗೆ ಇಲ್ಲೊಂದು 4 ಗೋಡಂಬಿನ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಮತ್ತು ತಿಕ್ನೆಸ್ ಕೊಡುತ್ತೆ ಸಾಂಬಾರಿಗೆ. ನಂತರದಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಒಂದು ದೊಡ್ಡ ಗಾತ್ರದ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ. ಸಣ್ಣ ಈರುಳ್ಳಿ ಆದರೆ 2 ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಜೊತೆಗೆ ಇಲ್ಲಿ ನಾನು ಟೊಮೆಟೊ ಕೂಡ ಹಾಕ್ತಿದ್ದೀನಿ, ಯಾಕಂದರೆ ಇಲ್ಲಿ ಜೊತೆಗೆ ಟೊಮೆಟೊ ಮತ್ತು ಈರುಳ್ಳಿ ಫ್ರೈ ಆದರೆ ಬೇಗನೆ ಆಗುತ್ತೆ. ನೋಡಿ, ಈಗ ಟೊಮೆಟೊ ಕೂಡ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ, ತುಂಬ ಬೇಗನೆ ಆಗುತ್ತೆ. ಯಾಕಂದರೆ ಒಂದೇ ಇದರಲ್ಲಿ 2 ನಾನು ವೀಡಿಯೋ ಹಾಕ್ತಾಯಿದ್ದೀನಿ. 2 ವೀಡಿಯೋ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೂ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಂತ. ಜೊತೆಗೆ ಲಾಸ್ಟಿಗೆ ನಾನು ಸ್ವಲ್ಪ ಇಲ್ಲಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ, ಕಟ್ ಮಾಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೋಬೋದು. ಅದೀಗ ಚೆನ್ನಾಗಿ ಟೊಮೆಟೊ ಕೂಡ ಮೆತ್ತಗೆ ಆಗ್ತಾ ಬಂದಿದೆ. ಇನ್ನು ಸ್ವಲ್ಪ ಹೊತ್ತನ್ನು ಬಿಟ್ಟು ತೋರಿಸ್ತೀನಿ ಹೇಗಾಗಿದೆ ಅಂತ, ಯಾವ ರೀತಿ ಆಗಬೇಕು ಅಂತ. ಇವಾಗ ನೋಡಿ, ನೀರೆಲ್ಲ ಹಿಂಗೋಗಿದೆ ಆಲ್ಮೋಸ್ಟು. ಟೊಮೆಟೊ ಕೂಡ ಮೆತ್ತಗಾಗಿದೆ, ಈರುಳ್ಳಿ ಕೂಡ ಮೆತ್ತಗಾಗಿದೆ. ಇವಾಗ ಇದಕ್ಕೆ 1 ಬಟ್ಲಷ್ಟು ನಾನು ಕಾಯಿ ತುರಿನ ಸೇರಿಸ್ತಿದ್ದೀನಿ. ನೀವು ಹಸಿ ಕೊಬ್ಬರಿ ಸೇರಿಸ್ಕೊಳ್ಳಿ, ಒಣ ಕೊಬ್ಬರಿ ಆದರೂ ಸೇರಿಸ್ಕೊಳ್ಳಿ. ಇದು ಮೀಡಿಯಮ್ ಆಗಿ ಸ್ವಲ್ಪ ಒಣಗಿತ್ತು, ಅದನ್ನೇ ಹಾಕಿದ್ದೀನಿ. ಹಸಿದಾದರೆ ಅದನ್ನು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಒಟ್ಟು ಸ್ವೀಟ್ ಇರಬಾರ್ದು ಕೊಬ್ಬರಿ ಅಷ್ಟೇ. ಸ್ವೀಟ್ ಇತ್ತು ಅಂದರೆ ನೀವು ಖಾರ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ.
ನೋಡಿ ಕೊಬ್ಬರಿನೂ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಜೊತೆಗೆ ಒಂದು ಹಿಡಿಯಷ್ಟು ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಪುದೀನ ಹಾಕೋ ಅವಶ್ಯಕತೆ ಇಲ್ಲ. ಪುದೀನ ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಕೊಡುತ್ತೆ ಚಿಕನ್ ಸಾರಿಗೆ. ಇದ್ದರೆ ಹಾಕ್ಕೊಳ್ಳಿ, ಇಷ್ಟ ಇದೆ ಅಂದರೆ. ನಾನೇನು ಹಾಕೋದಿಲ್ಲ ಪುದೀನ ಇಲ್ಲಿ. ಕೆಲವೊಂದು ಸರಿ ಹಾಕ್ತೀನಿ, ಕೆಲವೊಂದು ಸರಿ ಹಾಕಲ್ಲ. ಎರಡೂ ರೀತಿಯಲ್ಲೂ ಮಾಡ್ಕೊಳ್ತೀನಿ. ಈ ಒಂದು ಚಿಕನ್ ಸಾರಿಗೆ ನಾನು ಪುದೀನ ಹಾಕ್ಕೊಳ್ತಾ ಇಲ್ಲ. ನೋಡಿ ಇದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು ನಾವು. ಅಷ್ಟರಲ್ಲಿ ನಮ್ಮ ಕುಕ್ಕರ್ ಕೂಡ ಇಲ್ಲಿ 2 ವಿಸಲ್ ಹಾಕಿದೆ. ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಕೂಡ. ಇವಾಗ ಚೆಕ್ ಮಾಡ್ಕೊಳ್ಳಿ ನೀವು, ಚಿಕನ್ ಬೆಂದಿರುತ್ತೆ, ಆಲ್ಮೋಸ್ಟ್ ಬೆಂದಿರುತ್ತೆ. ಇವಾಗ ನಾವು ರುಬ್ಬಿದಂಥ ಮಸಾಲೆ ಇತ್ತಲ್ಲ, ತಣ್ಣಗಾದ್ಮೇಲೆ ಅದನ್ನು ಕೂಡ ರುಬ್ಬಿಟ್ಕೊಂಡಿದ್ದೀನಿ. ಈ ಕುಕ್ಕರ್ ಸೀಟಿ ಹೊಡೆಯೋಷ್ಟರಲ್ಲಿ ರುಬ್ಬಿ ಕೂಡ ಆಗಿತ್ತು ನಂದು. ನೋಡಿ ಇವಾಗ ರುಬ್ಬಿದಂಥ ಮಸಾಲೆ ಕೂಡ ಹಾಕ್ತಾಯಿದ್ದೀನಿ. ತುಂಬ ತೆಳ್ಳಗೆ ಕೂಡ ನಾನು ಇಲ್ಲಿ ಮಿಕ್ಸ್ ಮಾಡ್ಕೊಂಡಿಲ್ಲ, ಯಾಕಂದರೆ ಗಟ್ಟಿಯಾಗಿ ರುಬ್ಕೊಂಡಿದ್ದೆ. ಇವಾಗ ನಿಮಗೆ ಎಷ್ಟು ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೊಂಡು, ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ. ನಿಮಗೆ ಸ್ವಲ್ಪ ಖಾರ ಬೇಕಾದರೆ ಇಲ್ಲಿ ನೀವು ಖಾರನ ಕೂಡ ಹಾಕೋಬೋದು. ನನಗೆ ಸ್ವಲ್ಪ ಖಾರ ಕಡಿಮೆ ಅನ್ನಿಸ್ತು, ನಾನು ಜೊತೆಗೆ ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ತೀನಿ. ಸ್ವಲ್ಪ ಉಪ್ಪು ಕೂಡ ನಾನು ಹಾಕ್ತಾಯಿದ್ದೀನಿ. ಈಗ ಉಪ್ಪು ಹಾಕಿದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಸ್ವಲ್ಪ ಕೊಬ್ಬರಿ ಒಣಗಿತ್ತಲ್ಲ, ಅದು ಸ್ವಲ್ಪ ಸ್ವೀಟ್ನೆಸ್ ಇತ್ತು, ಆದ್ದರಿಂದ ಖಾರದ ಪುಡಿ ಹಾಕಿದ್ದೀನಿ. ಈಗ ಮುಚ್ಚಳ ಮುಚ್ಚಿ 1 ವಿಸಲ್ ಕೂಗಿಸ್ಕೊಂಬಂದರೆ ರುಚಿಯಾದಂಥ ಚಿಕನ್ ಸಾರು ರೆಡಿಯಾಗುತ್ತೆ. ನೋಡಿ 1 ವಿಸಲ್ ಆಗಿದೆ. ಈಗ ಚಿಕನ್ ಸಾರು ಕೂಡ ತುಂಬ ಸಿಂಪಲ್ಲಾಗಿ ಘಮ ಘಮ ಅಂತ ರೆಡಿಯಾಗಿದೆ. ಇದು ಮುದ್ದೆಗೆ, ಅನ್ನಕ್ಕೆ, ಚಪಾತಿ ಎಲ್ಲದಕ್ಕೂ ತುಂಬ ಸೂಪರಾಗಿರುತ್ತೆ. ನೋಡಿ ಇಷ್ಟು ತೆಳ್ಳಗಿದೆ ಅಲ್ಲ, ಚೆನ್ನಾಗಾಗುತ್ತೆ, ಎಲ್ಲರೂ ಊಟ ಮಾಡ್ಬೋದು. ಅಷ್ಟರಲ್ಲಿ ನಮ್ಮ ಚಿಕನ್ ನಾವು ಕಬಾಬಿಗೆ ಮ್ಯಾರಿನೇಟ್ ಮಾಡಿದ್ವಲ್ಲ, ಅದು ಅರ್ಧ ಗಂಟೆ ಆಗಿದೆ. ಅದರಿಂದ ಈಗ ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಇಲ್ಲಿ ಎಣ್ಣೆಯಲ್ಲಿ ಬಿಡ್ತಾ ಹೋಗೋಣ. ನಾನು ಎಣ್ಣೆ ಸ್ವಲ್ಪನೇ ತೊಗೊಂಡಿದ್ದೀನಿ, ಯಾಕಂದರೆ ನಾನು ಒಂದ್ಸರಿ ಚಿಕನ್ನು ಕರಿದ್ಬಿಟ್ರೆ ಮತ್ತು ಅದನ್ನು ಆಲ್ಮೋಸ್ಟ್ 99% ಯೂಸ್ ಮಾಡ್ಕೊಳಲ್ಲ. 100% ಯೂಸ್ ಮಾಡಲ್ಲ ನಾನು, ಯಾಕಂದರೆ ಕಪ್ಪಾಗಿರುತ್ತೆ, ಅದರಿಂದ ನನಗೆ ಇಷ್ಟ ಆಗೋದಿಲ್ಲ. ಅದರಿಂದ ನಾನು ಸ್ವಲ್ಪನೇ ಎಣ್ಣೆ ತೊಗೊಂಡು ನಾನು ಎಲ್ಲ ಕರಿಯೋದಾದರೆ ಸ್ವಲ್ಪನೇ ಎಣ್ಣೆ ತೊಗೊಂಡು ಕರ್ಕೊಳ್ತೀನಿ ಯಾವಾಗಲಿದ್ರು. ಮತ್ತು ನಾನು ಯೂಸ್ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಅದರಿಂದ ನೋಡಿ ಈಗ ಚಿಕನ್ನ 2 ಲೆಗ್ ಪೀಸ್ ಹಾಕಿದ್ದೀನಿ. ಅಕ್ಕಪಕ್ಕ ಸ್ವಲ್ಪ ಜಾಗ ಇತ್ತು ಅಂತ ಅಲ್ಲೂ ಸ್ವಲ್ಪ 2 ಪೀಸ್ ಹಾಕಿದ್ದೀನಿ. ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸ್ತಾ ಚೆನ್ನಾಗಿ ಕೋಟಿಂಗ್ ಆಗಿರುತ್ತೆ. ನಿಮ್ಗೆ ಸ್ವಲ್ಪ ಸ್ಟಾರ್ಟಿಂಗಲ್ಲೇ ಬಿಟ್ಕೊಂಡಾಗ ಅನ್ನಿಸ್ಬೋದು, ಯಾಕಂದರೆ ಅದು ಸ್ವಲ್ಪ ಬೇಯೋವರೆಗೂ ನಮಗೆ ಸ್ವಲ್ಪ ಅನುಮಾನ ಇರುತ್ತೆ, ಎಲ್ಲಿ ಬಿಟ್ಕೊಂಡ್ಬಿಡುತ್ತೋ ಏನೋ ಅಂತ. ನಂತರದಲ್ಲಿ ಬೆಂದಮೇಲೆ ಕರೆಕ್ಟಾಗಿ ಆಗುತ್ತೆ. ನೋಡಿ ಈಗ ಹಾಕಿದ ಕೂಡಲೇ ಸ್ವಲ್ಪ ಹೊತ್ತಾದಮೇಲೆ ತಿರುಗಿಸೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಲೆಗ್ ಪೀಸ್ಗಳು. ನೋಡಿ ಸ್ವಲ್ಪ ಹೊತ್ತಾದಮೇಲೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಅಲ್ಲಿವರೆಗೆ ನಮಗೆ ಕೋಟಿಂಗ್ ಕೂಡ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಸ್ಟಾರ್ಟಿಂಗ್ ಅನ್ನಿಸ್ಬೋದು, ಸ್ವಲ್ಪ ಬಿಟ್ಕೊಂಡಾಗ ಅನಿಸುತ್ತೆ ನಮಗೆ, ನಂತರದಲ್ಲೇ ಕರೆಕ್ಟಾಗಿ ಆಗುತ್ತೆ. ನೋಡಿ ಒಂದು ಸ್ವಲ್ಪ ಹೊತ್ತಾದಮೇಲೆ ಇವಾಗ ಕೋಟಿಂಗ್ ಕೂಡ ಚೆನ್ನಾಗಿ ಬಂದಿದೆ. ನಂತರದಲ್ಲಿ ಸಣ್ಣ ಪೀಸು ಬೇಗ ಬೆಂದ್ಬಿಡುತ್ತಲ್ಲ, ಅದರಿಂದ ಆ ಪೀಸ್ನ ನಾನು ತೊಗೊಳ್ತೀನಿ. ಕೆಲವೊಮ್ಮೆ ನಾನು ಡಬಲ್ ಫ್ರೈ ಕೂಡ ಮಾಡ್ತೀನಿ. ಆ ವಿಡಿಯೋ ಕೂಡ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ. ಒಂದೊಂದ್ಸರಿ ಟೈಮ್ ಇಲ್ಲದೆ ಇರುವಾಗ ಈ ರೀತಿ ಸಿಂಗಲ್ ಫ್ರೈ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀವು ಟಿಶ್ಯೂ ಪೇಪರಲ್ಲಿ ಬೇಕಾದ್ರೆ ತಗೋಬೋದು, ಇದು ಜಾರಿಯಲ್ಲಿ ಬೇಕಾದ್ರೆ ಹಾಕಿಟ್ಕೋಬೋದು, ಎಣ್ಣೆ ಜಾಸ್ತಿ ಅನಿಸಿದರೆ. ನಾನು ಸ್ವಲ್ಪ ಲೆಗ್ ಪೀಸ್ ಸ್ವಲ್ಪ ಬೇಯಕ್ಕೆ ಟೈಮ್ ಹಿಡಿಯುತ್ತೆ. ನೋಡಿ ಈ ರೀತಿಯಾಗಿ ನೀವು ಕೂಡ ಆರಾಮಾಗಿ ಮಾಡ್ಕೋಬೋದು. ಎಲ್ಲ ಚಿಕನ್ ಪೀಸ್ನು ಇದೇ ರೀತಿಯಾಗಿ ನಾನು ಕರ್ಕೊಂಬರ್ತೀನಿ. ನೋಡಿ ಒಂದ್ಸರಿ ಹಾಕಿದಾಗೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ ಎಣ್ಣೆದು ಆಲ್ಮೋಸ್ಟು. ನೋಡಿ ಚಿಕನ್ ಈಗ ಒಂದು ಸೈಡ್ ನನ್ನ ಲೆಗ್ ಪೀಸ್ ಡಬಲ್ ಸೈಡ್ ಅಂದರೆ 2 ಸರಿ ನಾನು ಫ್ರೈ ಮಾಡ್ಕೊಳ್ತೀನಿ, ಯಾಕಂದರೆ ಅಷ್ಟು ಬೇಗ ಬೆಂದಿರಲ್ಲ ಲೆಗ್ ಪೀಸು. ನೋಡಿ 2ನೇ ಸರಿ ನಾನು ಸಣ್ಣ ಪೀಸ್ಗಳನ್ನು ಬಿಡ್ತಾಯಿದ್ದೀನಿ ಎಣ್ಣೆಯಲ್ಲಿ. ಈ ರೀತಿಯಾಗಿ ಎಲ್ಲ ಚಿಕನ್ ಅರ್ಧ ಕೆಜಿ ಚಿಕನ್ನ ಮಾಡ್ಕೊಂಡ್ಬಂದಿದ್ದೀನಿ. ಮತ್ತು ಇದಕ್ಕೆ ನಾನು ಯಾವುದೇ ರೀತಿಯ ಫುಡ್ ಕಲರ್ನ ಆ್ಯಡ್ ಮಾಡ್ಕೊಂಡಿಲ್ಲ. ಈ ರೀತಿ ಎಲ್ಲ ಚಿಕನ್ನ ನಾನು ಕರ್ಕೊಂಬರ್ತೀನಿ. ನೋಡಿ 1 ಅವರಲ್ಲಿ ನನಗೆ ಚಿಕನ್ ಸಾರು, ಚಿಕನ್ ಕಬಾಬು, ಅನ್ನ ಎಲ್ಲ ರೆಡಿಯಾಗಿದೆ. ಇವಾಗ ಪ್ಲೇಟ್ ಹಾಕಿದ್ದೀನಿ. ಬೆಳಗ್ಗೆ ನೀರು ದೋಸೆ ಮಾಡಿದ್ದೆ, ನೀರು ದೋಸೆ ಕೂಡ ಇತ್ತು. ಚಿಕನ್ ಸಾಂಬಾರು ನೀರು ದೋಸೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೋಡಿ ಲೆಗ್ ಪೀಸು ಹಾಗೂ ಅನ್ನ, ನೀರು ದೋಸೆ ಹಾಗೂ ಈರುಳ್ಳಿ, ಸೌತೆಕಾಯಿ, ಲಿಂಬೆಹಣ್ಣು. ತುಂಬಾ ಸಿಂಪಲ್ಲಾಗಿ ನಮಗೆ ಇವತ್ತಿನ ಊಟ ರೆಡಿಯಾಗಿದೆ. ನೀವು ಕೂಡ ಈ ರೀತಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಹೇಳ್ತಾ, ನಮ್ಮ ಚಾನಲ್ ನೋಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ, ಫೇಸ್ಬುಕ್ಕಲ್ಲಿ ನೋಡ್ತಿರೋ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ, ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ, ಇದೇ ರೀತಿ ಪ್ರೀತಿ ಮುಂದುವರಿಯಲಿ ಅಂತ ಹೇಳ್ತಾ, ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬಾಯ್.